ಒಳಗಡೆಗೆ ಏನು ತುಂಬಿಸಿದ್ದೇವೆ ಅಂತ ಹೇಳಿ. ಒಬ್ಬ ಬಲೂನ್ ಮಾರುವವನು ಜಾತ್ರೆಯಲ್ಲಿ ಬಲೂನ್ ಮಾಡ್ತಾ ಇದ್ದಂತೆ. ಇದೇ ರೀತಿಯ ಒಂದು ಜಾತ್ರೆ ನಡೀತಾ ಇತ್ತು. ಬಲೂನ್ ಮಾರುವವನು ಬಲೂನ್ ಮಾರ್ತಾ ಇತ್ತು. ಯಾವುದೋ ಒಂದು ಪುಟ್ಟ ಹುಡುಗಿ, ಬಡ ಹುಡುಗಿ, ಅವಳು ಬಲೂನ್ ಅನ್ನ ನೋಡ್ತಾ ಇದ್ಲು. ಎಲ್ಲ ಬಲೂನುಗಳು ಮೇಲ್ಗಡೆ ಹಾರ್ತಾ ಇವೆ. ಆಕೆ ತುಂಬಾ ಆಸಕ್ತಿಯಿಂದ ಕೇಳಿದ್ಲಂತೆ, ಈ ಕಪ್ಪು ಬಲೂನ್ ಹಾರ್ತದ? ಹಾರ್ತದೆ. ಈ ಕೆಂಪು ಬಲೂನ್ ಹಾರ್ತದ? ಹಾರ್ತದೆ. ಈ ಬಿಳಿ ಬಲೂನು ಅದು ಹಾರ್ತದೆ. ಈ ಹಸಿರು, ಈ ನೀಲಿ ಬಲೂನ್ಸ್ ಎಲ್ಲರಿಗೆ ಸ್ವಲ್ಪ ಕೋಪ ಬಂತು. ವ್ಯಾಪಾರಕ್ಕೆ ತೊಂದರೆ ಮಾಡ್ತಾ ಇದ್ದಾಳೆ ಅಂತ ಹೇಳಿ ಅವ ಸಿಟ್ಟಿನಿಂದ, ನಿನಗೇನ್ ಬೇಕು ಹೇಳು ಅಂತ ಕೇಳಿದ. ಅಲ್ಲ, ಎಲ್ಲಾ ಬಲೂನ್ ಹಾರ್ತದ, ಎಲ್ಲ ಕಲರ್ ಬಲೂನ್ ಹಾರ್ತದ ಅಂತ ಹೇಳಿ ಕೇಳಬೇಕಿದ್ರೆ ಬಲೂನ್ ಮಾರುವ ಒಂದು ಉತ್ತರವನ್ನ ಕೊಡ್ತಾನೆ. ಬಲೂನ್, ಎಲ್ಲಾ ಬಲೂನ್ಗಳು ಹಾರ್ತವೆ, ಅದು ಹಾರುವುದು ಕಲ್ಲರಿನಿಂದ ಅಲ್ಲ, ಒಳಗಡೆ ಏನು ತುಂಬಿಸಿದ್ದೇವೆ ಆ ತುಂಬಿಸಿದ ಸತ್ವದಿಂದ ಆ ಬಲೂನ್ ಮೇಲ್ಗಡೆಗೆ ಹಾರುದು ಅಂತ ಹೇಳಿ. ಹಾಗಾಗಿ ನಮ್ಮ ಮಗ ಅಥವಾ ನಮ್ಮ ಮಗಳು ಅಥವಾ ನಾವು ಸಾಧಕರಾಗಬೇಕು ಅಂತ ಹೇಳಿದ್ರೆ ಒಳಗಡೆಗೆ ಏನು ತುಂಬಿಸಿದೀವಿ, ಒಳಗಡೆಯ ಕಿಚ್ಚು ಏನಿದೆ, ನಮ್ಮ ಮನಸ್ಸನ್ನ, ನಮ್ಮ ಪಂಚೇಂದ್ರಿಯಗಳನ್ನ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ. ಯದಾ ಸಂಹರತೆ ಛಾಯಂ ಕೂರ್ಮೋಂಗಾನೀವ ಸರ್ವಶಃ ಇಂದ್ರಿಯಾಣಿಂದ್ರಿಯಾರ್ಥೇಭ್ಯಃ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಯದಾ ಸಂಹರತೆ ಛಾಯಂ ಕೂರ್ಮೋಂಗಾನೇವ ಸರ್ವಶಃ. ಕೂರ್ಮ ಅಂದ್ರೆ ಆಮೆ, ನೀರಿನಲ್ಲಿ ಈಜಾಡ್ತಾ ಇರುವಂತಹ ಆಮೆ. ಕೃಷ್ಣ ಎಷ್ಟು ಸ್ಪಷ್ಟವಾಗಿ ಹೇಳ್ತಾನೆ ಅಂತಂದ್ರೆ, ಈಗ ನಡೀತಾ ಇರುವಂತಹ ತಪ್ಪುಗಳಿಗೆ ಅಥವಾ ಈಗ ನಡೀತಾ ಇರುವಂತಹ ಕ್ರೋಧಗಳಿಗೆ, ಅದನ್ನೆಲ್ಲ ಹೇಗೆ ಮನುಷ್ಯರು ಹೇಗೆ ವ್ಯಾಘ್ರಗಳಾಗಿ ವರ್ತಿಸ್ತಾ ಇದ್ದಾರೋ ಅದೆಲ್ಲ ಹೇಗೆ ತಡೆಯುವುದು ಮತ್ತು ಅಂತಹ ವ್ಯಕ್ತಿಯನ್ನ ಹೇಗೆ ತಯಾರು ಮಾಡುವುದು ಅಂತ ಹೇಳುವುದಕ್ಕೆ ಬಹಳ ಸ್ಪಷ್ಟವಾದಂತಹ ಕೃಷ್ಣನ ಮಾತುಗಳು. ಆಮೆ ನೀರಲ್ಲಿ ಈಜಾಡ್ತಾ ಇರ್ತದೆ, ಬಹಳ ಬಹಳ ಸೊಗಸಾಗಿ ಈಜಾಡ್ತಾ ಇರ್ತದೆ. ತನಗೆ ಆಪತ್ತು ಬಂತು ಅಂದ್ರೆ ತನ್ನನ್ನು ತಾನು ರಕ್ಷಿಸಿಕೊಳ್ಳುವುದಕ್ಕೆ ಎಲ್ಲೋ ಓಡುವುದಿಲ್ಲ, ಅದು ಓಡಿ ಹೋಗುವುದಿಲ್ಲ. ಬದಲಾಗಿ ತನಗೆ ಆಪತ್ತಿದೆ, ತನ್ನ ಗುರಿ ಇದಲ್ಲ ಅಂತ ಹೇಳಿದಾಗ, ಗೊತ್ತಾದಾಗ ತನ್ನ ತಲೆ, ಕೈ, ಕಾಲುಗಳನ್ನು ಸೇರಿಸಿಕೊಂಡು ಅದು ತನ್ನ ಚಿಪ್ಪಿಯ ಒಳಗೆ ಬಂಧಿಸಿಕೊಳ್ತದೆ. ಮತ್ತೆ ಯಾರು ಕೂಡ ಅದನ್ನ ಆಕ್ರಮಿಸಿಕೊಳ್ಳಿಕ್ಕೆ ಆಗುವುದಿಲ್ಲ. ಹೇಗೆ ಅಪಾಯ ಬಂದಾಗ ತಲೆ, ಕೈ, ಕಾಲುಗಳನ್ನ ಚಿಪ್ಪಿಯ ಒಳಗೆ ಎಳೆದುಕೊಂಡು ತನ್ನನ್ನು ತಾನು ರಕ್ಷಣೆ ಮಾಡ್ತದೋ, ಹಾಗೆ ನಮ್ಮ ಮಕ್ಕಳಿಗೂ ಕೂಡ ಆ ಮಗುವಿನ ಗುರಿ ತಪ್ಪಿದಾಗ, ಕಣ್ಣಿಗೆ ನೋಡಬಾರದು ಸಿಗುವಾಗ, ಕಿವಿಗೆ ಕೇಳಬಾರದು ಸಿಗುವಾಗ ಅದನ್ನ ನಮ್ಮ ಮಕ್ಕಳಿಗೆ ಹೇಳಿ ತಿದ್ದಿ ತೀಡಿ ಪಂಚೇಂದ್ರಿಯಗಳನ್ನ ಹೇಗೆ ತನ್ನೆಡೆಗೆ ಎಳ್ಕೊಳ್ಬೇಕು ಅಂತ ಹೇಳುವುದನ್ನ ಇವತ್ತು ನಾವು ಪಾಠ ಮಾಡಬೇಕಾಗಿದೆ.